ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ನುಗ್ಗಿ ಸೊಪ್ಪಿನ ಪಲ್ಯವನ್ನು ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ನುಗ್ಗಿ ಸೊಪ್ಪಿನಾಗ ಭಾಳಷ್ಟು ಕಂಟೆಂಟ್ಸ್ ಇರ್ತಾವೆ, ಒಳ್ಳೆಯದು, ಆರೋಗ್ಯಕ್ಕೆ ಭಾಳ ಚಲೋ ಇದು. ಅದಕ್ಕೆ ಇದನ್ನ ಮಾಡೋದು ಹೆಂಗೆ ಅನ್ನೋದು ಪಲ್ಯ ಮಾಡಿ ತೋರ್ಸಾಗ್ತಾನೆ. ಈ ನುಗ್ಗೆ ಸೊಪ್ಪನ್ನು ನಾನು ತಂದನಿ, ಫ್ರೆಶ್ ಆಗಿರುವಂಥದ್ದು ಎಳೆ ನುಗ್ಗೆ ಸೊಪ್ಪನ್ನು ತಂದನಿ, ಇಲ್ಲಿ ತೋರ್ಸಾಗ್ತಾನೆ ನೋಡ್ರಿ ನಿಮ್ಗೆ. ಈ ಥರ ಇರ್ತೈತೆ ಅದು. ಅದಕ್ಕೆ ಹೂವು, ಅದ್ರದ್ದು ಎಲೆ ಎಲ್ಲನೂ, ಅದನ್ನು ನುಗ್ಗೆ ಸೊಪ್ಪಿಂದೆಲ್ಲನೂ ಬೆನಿಫಿಟ್ಸ್ ಏನದಾವ ಅನ್ನೋದನ್ನು ನಾ ಇಲ್ಲಿ ಹಾಕಿದೆ. ಅದ್ರೊಳಗೆ ನೋಡ್ಕೋರಿ ನೀವು ಓದಿ. ಆದ್ರೆ ಇದ್ರದ್ದು ಇದು ಸಿಗೋದು ಭಾಳ ಚಂದ ಎಳಿದು ಸಿಗ್ತೈತಿ ಈ ಸೀಸನ್ಯಾಗ. ಅದಕ್ಕೆ ನಾನು ತೊಗೊಂಡು ಬಂದ ಹೂವಾಗಲಿ, ಇದ್ರದ್ದು ಇದು ಏನು ಸೊಪ್ಪಾಗಲಿ ಮತ್ತು ಕಾಯಾಗಲಿ ಎಲ್ಲವೂ ಉಪಯೋಗದಾವು. ಅದಕ್ಕೆ ನಾನು ಇದನ್ನ ತೊಗೊಂಡು ಮಾಡಾಕ್ತಾನೆ. ಇಲ್ಲಿ ನೋಡ್ರಿ, ಈ ಥರ ಇದನ್ನ ಹೀಗೆಲ್ಲ ಸೋಸ್ಕೊಂಡು ಎಳೆದನ್ನು ಈ ಹೂವೆಲ್ಲ ಬಿಡಿಸ್ಕೊಂಡು ತಪ್ಪಲ ಬಿಡಿಸ್ಕೊಂಡು ಹಿಂಗೆ ಇಟ್ಕೋಬೇಕು. ಇದು ನೋಡ್ರಿ ಹಿಂಗೆ ಆಗೈತಿದು. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕಾಗ್ತದೆ. ಈಗ ಇದನ್ನು ನಾನು ಬಿಡಿಸ್ಕೊಳ್ಳೋದು ಹೆಂಗೆ ಅನ್ನೋದು ತೋರ್ಸಾಗ್ತಾನೆ. ಇದೆಲ್ಲ ಎಲೆ ಎಲ್ಲ ಹಿಂಗೆ ಬಿಡಿಸ್ಕೋಬೇಕು. ಮೆಂತ್ಯ ಸೊಪ್ಪದು ಸೋಸ್ತಾ ಇರ್ತೀವಲ್ರಿ, ಆ ಥರನ ಬಿಡಿಸ್ಬೇಕಾಗತ್ತೆ. ನೋಡಿ ಹಿಂಗೆಲ್ಲ ಬಿಡಿಸ್ಕೊಂಡು ನಾನು ಇದನ್ನ ಎಳೆ ಪಲ್ಯ ಇರೋದ್ರಿಂದ ಭಾಳ ಚಂದ ಬರ್ತದೆ. ಇದು ಕಡ್ಡಿನೂ ಅಷ್ಟು ದಪ್ಪಿಲ್ಲ, ಹಿಂಗೆಲ್ಲ ಬರ್ತದೆ ನೋಡ್ರಿ. ಇದು ಹೂವು ತೊಗೋಬೋದು. ಇದು ಸೀಸನ್ ಅಲ್ರಿ, ಎಳೆದು ಸಿಗ್ತದೆ ಈಗ. ಅದಕ್ಕೆ ಈಗ ಮಾಡಿ ನೋಡ್ರಿ ನೀವು, ಬೆಸ್ಟ್ ಆಗಿರ್ತೈತಿ. ಈಗ ನಾ ಇದಕ್ಕೆ ಮೆಣಸಿನ್ಕಾಯಿದು, ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಚಟ್ನಿನೂ ಮಾಡ್ಕೊಳಕ್ತಾನೆ. ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ತೊಳ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಜೀರಿಗೆ ಸ್ವಲ್ಪ ಹಾಕ್ಕೊಳಕ್ತಾನೆ. ಉಪ್ಪು, ಜೀರಿಗೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ರಿ. ಸ್ವಲ್ಪ ಅಲ್ಲ ಹಾಕ್ಕೊಳಕ್ತಾನೆ. ಈಗ ಬೆಳ್ಳುಳ್ಳಿನೂ ಸ್ವಲ್ಪ ಹಾಕ್ಕೊಂಡು ನೀರು ಹಾಕ್ಕೋಬೇಕಾಗ್ತೈತಿ. ನೀರು ಸ್ವಲ್ಪ ಹಾಕೋರಿ, ಮತ್ತು ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳಕ್ಕೆ ಬರ್ತೈತಿ. ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಸಣ್ಣ ಮಾಡ್ಕೊರಿ, ಅಂದ್ರೆ ಪೇಸ್ಟ್ ಆಗುತ್ತೆ. ಅದು ಚಟ್ನಿ ಇದಕ್ಕೆ ಕಾಂಬಿನೇಷನ್ ಚಲೋ ಆಗ್ತೈತೆ ಅಂತ ಹೇಳಿ ನಾ ಮಾಡಾಕ್ತಾನೆ. ಈಗ ಈ ಸೊಪ್ಪಿಗೆ ನಾನು ಬೆಳ್ಳುಳ್ಳಿ ಹಾಕ್ಕೊಂಡೇನಿ. ಜಾಸ್ತಿ ಬೆಳ್ಳುಳ್ಳಿ ಹಾಕಿದಷ್ಟು ಚಲೋ ಅಂಥೇಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡು ಅದಕ್ಕೆ ಇಟ್ಕೊಳಕ್ತಾನೆ. ಇದೆಲ್ಲ ಬೆಳ್ಳುಳ್ಳಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಜಜ್ಕೊಂಡು ಇಟ್ಕೊಂಡ ನೋಡ್ರಿ. ಈಗ ಬೆಳ್ಳುಳ್ಳಿ ತೊಗೊಂಡು ಈ ಸೊಪ್ಪನ್ನೆಲ್ಲ ಚೆಂದಂಗೆ ತೊಳಿಬೇಕ್ರಿ. ಅದು ಸ್ವಚ್ಛಂಗೆ ಕ್ಲೀನಂಗೆ ತೊಳೆದು, ಅದೇನು ನೀರೇನು ಬಸ್ಬಿಡ್ತತಾಗ, ಅದಕ್ಕೆ ನೀರು ಹಿಂಕೊಳ್ಳಲ್ಲ ಅದು ನೋಡಿರಿ. ಈ ಥರ ಎಲ್ಲ ಬಸದು ಬಂದುಬಿಡ್ತದೆ ಅದು. ನೀರು ತಪ್ಪಲ ಎಲ್ಲ ಚೆನ್ನಾಗಿ ತೊಳಿಕೋಬೇಕು. ಈ ಸೊಪ್ಪೆಲ್ಲ ತೊಳೆದ್ಬಿಟ್ಟು ನೋಡಿರಿ, ಇದು ತೊಳೆದಿಟ್ಟಿದ್ದು ಸೊಪ್ಪು ಐತಿದ್ದು. ಇದನ್ನು ನಾ ಏನು ಮಾಡಾಕ್ತಾನೆ, ಸ್ವಲ್ಪ ಎಳೆ ಕಡ್ಡಿ ಇರೋದ್ರಿಂದ ಅದನ್ನ ಹಿಂಗೆ ಕಟ್ ಮಾಡ್ಕೊಳಕ್ತಾನೆ. ಕಟ್ ಮಾಡ್ಕೊಂಡ್ರೆ ಅದು ಎಳೆ ಕಡ್ಡೆಲ್ಲ ಇದ್ರಾಗ ಬಂದುಬಿಡ್ತಾವೆ. ಇಲ್ಲಾಂದ್ರೆ ಕಡ್ಡಿ ಬರೋಕತ್ತೈತಿ. ಅದಕ್ಕೆ ಇದನ್ನ ಹಿಂಗೆ ಸೊಪ್ಪೆಲ್ಲ ಕಟ್ ಮಾಡ್ಕೊಳಕ್ತೈತಿ. ನಾವು ಭಾಳ ಟೇಸ್ಟಾಗಿರ್ತೈತೆ ರೀ ಆ ಪಲ್ಯ. ಮತ್ತು ಇದ್ರ ಬೆನಿಫಿಟ್ಸ್ ಭಾಳ ಇರೋದ್ರಿಂದ ಮಾಡಿ ನೋಡತ್ತೆ. ಹಿಂಗೆಲ್ಲ ಕಟ್ ಮಾಡ್ಕೊಂಡು ಇಟ್ಕೋಬೇಕು ನೋಡ್ರಿ. ಅದು ಎಳೆ ಕಡ್ಡಿನೂ ಇದ್ರ ಜೊತೆ ಬಂದುಬಿಡ್ತೈತಿ. ಹೂವು ಇದ್ರೆ ಹೂವು ಎಲ್ಲ ತೊಗೊಂಬಿಡ್ರಿ. ಇದೆಲ್ಲ ಕಟ್ ಆಗೈತೆ ನೋಡ್ರಿ. ಹಿಂಗೆ ಸೊಪ್ಪೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಾನು ಸ್ವಲ್ಪ ತೊಗರಿ ಬೇಳೆನ ಕುದಿಸಿಟ್ಕೊಂಡೆ. ಹಿಂಗೆ ಕುದಿಸಿಟ್ಕೋಬೇಕು. ತೊಗರಿ ಬೇಳೆ ಇರ್ತಾವಲ್ರಿ, ಅದನ್ನ 1 ಕಪ್ ತೊಗರಿ ಬೇಳೆ ತೊಗೊಂಡು ಕುದಿಸಿಟ್ಕೊಂಡೆ. ಅದಕ್ಕೆ ಈಗ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಇರ್ತೈತಲ್ರಿ, ಅದನ್ನು ಹಾಕೋಬೇಕು. ಯಾವಾಗಲೂ ತಾಳ್ಸಿದ ಪಲ್ಯಕ್ಕೆ ಸಾಸಿವೆ ಜೀರಿಗೆ ಏನೂ ಹಾಕಬಾರ್ದು. ಅದಕ್ಕಿಂತ ಇದು ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಡ್ಬೇಕು. ಈರುಳ್ಳಿ ಹಾಕೈತಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದನ್ನು ತಿರುಗಿಸಿ ಬೇಳೆ ಹಾಕಿಬಿಡ್ಬೇಕು. ಬೇಳೆ ಹಾಕಿದ ತಕ್ಷಣ ನುಗ್ಗೆ ಸೊಪ್ಪನ್ನು ಅದ್ರ ಮೇಲೆ ಹಾಕಿಬಿಡವು. ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಕ್ತಾನೆ. ಇಲ್ಲಿ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ. ಹಾಕಿ ಇದೇನು ಖಾರ ಪೇಸ್ಟ್ ಮಾಡೇನಲ್ರಿ, ಅದಕ್ಕೆ ಹಾಕಬೇಕು. ಸ್ವಲ್ಪ ಪೇಸ್ಟ್ ಹಾಕಬೇಕು, ಭಾಳ ಟೇಸ್ಟ್ ಆಗ್ತೈತೆ ಅಂಥೇಳಿ ಇದನ್ನ ಖಾರ ಪೇಸ್ಟ್ ಮಾಡ್ಕೊಂಡೆ ನಾನು. ಇದನ್ನ ಮುಚ್ಚಿಟ್ಬಿಡ್ಬೇಕು. ಮುಚ್ಚಿಟ್ಟು ಒಂದು 10 ನಿಮಿಷ ಮುಚ್ಚಿಡ್ರಿ, ಮಸ್ತಂಗೆ ಬಂದುಬಿಡ್ತದೆ ಪಲ್ಯ ನೋಡಿ. ಈಗ ಪೇಸ್ಟ್ ಹಾಕಿದ್ರಂತ್ರ ಅದಕ್ಕೆ ಕಾಂಬಿನೇಷನ್ ಬಾಡ್ರಿ. ಬ್ಯಾಳಿ ಮತ್ತು ಈ ಸೊಪ್ಪಿಗೆ, ಈ ಖಾರಕ್ಕೆ ಎಲ್ಲ ಕಾಂಬಿನೇಷನ್ ಇರ್ತೈತಿ. ಅದಕ್ಕೆ ಟೇಸ್ಟ್ ಆಗ್ತೈತಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕೋದು, ಸ್ವಲ್ಪ ಆಯಿಲ್ ಹಾಕೋದು, ಅದರಿಂತ್ರನೂ ಸ್ವಲ್ಪ ನೋಡಿರಿ. ಈಗ ರೆಡಿ ಆಗೈತಿ ಇದು ಪಲ್ಯ. ನುಗ್ಗೆಕಾಯಿ ಸೊಪ್ಪಿನ ಪಲ್ಯ. ಇದು ಬೇಳೆ ಒಳಗೆ ಹಾಕಿ ಇದು ಖಾರದ ಪೇಸ್ಟ್ ಹಾಕಿ ಮಾಡಿದ್ದಿದ್ದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ.
ಇದನ್ನು ಚಪಾತಿ ಜೊತೆನೂ ತಿನ್ಬೋದು ಮತ್ತು ಅನ್ನದ ಜೊತೆನೂ ತಿನ್ಬೋದು. ಈಗ ತುಪ್ಪ ಮತ್ತು ಚಪಾತಿ ಪಲ್ಯ ಇದು ಚಟ್ನಿ ಹಚ್ಕೊಂಡು ತೋರ್ಸಾಕ್ತಾನೆ. ತುಪ್ಪ ಹಚ್ಕೊಂಡು ಈ ಚಟ್ನಿ ಹಚ್ಕೊಂಡು ಈ ಪಲ್ಯ ಹಚ್ಕೊಂಡು ತಿಂದ್ರೆ ರೀ ಅದು ಹೆಲ್ತಿಗೂ ಚಲೋ, ಎಲ್ಲಕ್ಕೂ ಚಲೋ ನೋಡಿರಿ. ಈ ಥರ ಸುತ್ತ ಮಕ್ಕಳಿಗೆ ಕೊಟ್ರೆ ಅವಕ್ಕೂ ಹೆಲ್ತ್ ಸರಿಯಾಗಿರ್ತತೆ.